ಈ ಗಾಡಿಗೆ ನೀವು ಪೆಟ್ರೋಲು ಡೀಸೆಲ್ಲು CNG ಏನು ಹಾಕ್ಸಂಗಿಲ್ಲ ಗುರು. ಕರೆಂಟ್ ಚಾರ್ಜಲ್ಲಿ ಓಡುತ್ತೆ. ಲಾಂಗ್ ಟ್ರಿಪ್ ಕೂಡ ಹೋಗೋಣ ಅಂತ ಇದ್ದೀನಿ. ಸೊ ನಿಮ್ಗೇನಾದರೂ ಲಾಂಗ್ ಟ್ರಿಪ್ ಹೋಗ್ಬೇಕಂತ ಇಷ್ಟ ಇದ್ದರೆ ಯಾವತ್ತು ಪ್ಲೇಸ್ಗೆ ಹೋಗ್ಬೇಕು ಅಂತೇಳಿ ಕಮೆಂಟ್ ಮಾಡಿ. ಗುಡ್ ಸನ್ರೂಫ್, ದೊಡ್ಡ ಸನ್ರೂಫ್ ಕೊಟ್ಟಿದ್ದಾರೆ. ಪಂಚರ್ ಹಾಕೋ ಕಿಟ್ ನೀವು ನಿಮ್ಮ ಹತ್ರ ಇತ್ತು ಅಂದರೆ ಪಂಚರ್ ನೀವೇ ಹಾಕೊಬೋದು. ಹೊರಗಡೆ 100 ರೂಪಾಯಿ ಕೊಡೋದು ನಿಮಗೆ ಉಳಿಯುತ್ತೆ. ಆ್ಯಕ್ಚುಲಿ ಈ ಕಾರಲ್ಲಿ ಇಂಜಿನ್ನೇ ಇಲ್ಲ, ಸೊ ಮೋಟರ್ ಇರುತ್ತೆ. ಮೋಟರ್ನ ನಿಮಗೆ ತೋರಿಸ್ತೀನಿ. ಅದನ್ನ ಬಿಟ್ಟು ಬ್ಯಾಟ್ರಿ ತೋರ್ಸಪ್ಪ ಅಂತ ದಯವಿಟ್ಟು ಯಾರು ಕೇಳಕ್ಕೆ ಹೋಗ್ಬೇಡ್ರಿ. ಏನು ಗುರು ಇದು ಇಷ್ಟೊಂದು ಭಾರ ಐತೆ, ಎತ್ತೋದಕ್ಕೆ ಆಗಲ್ಲ. ಟಾಟಾ ಕಂಪ್ನಿ ಅಂತಂದರೆ ಸುಮ್ಮನೆನಾ? ಯಾರ್ಯಾರೆಲ್ಲ ಗೋವಾ ಪ್ರೇಮಿಗಳಿದ್ದೀರಾ ಅವ್ರಿಗಂತೂ ಬೆಸ್ಟ್ ಪ್ಲೇಸು. ನೋಡಿ ಸೈಡ್ ಲುಕ್ಕು ನಮ್ಮ ಟಾಟಾ ನೆಕ್ಸಾನ್ದು ಈ ಥರ ಕಾಣುತ್ತೆ. ಇಲ್ಲಿ ನಿಮಗೆ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಸತೀಶ್ ಕನ್ನಡಿಗ. ಗುರು ಇವತ್ತು ನಮ್ಮ ಮುಂದೆ ಇದೆ ನಮ್ಮ ಐರಾವತ ಟಾಟಾ ನೆಕ್ಸಾನ್ .EV. ಸೊ .EV ಅಂದರೆ ಎಲೆಕ್ಟ್ರಿಕ್ ಕಾರ್ ಅಂತ ಅರ್ಥ ಅಷ್ಟೇ. ಈ ಗಾಡಿಗೆ ನೀವು ಪೆಟ್ರೋಲು ಡೀಸೆಲ್ಲು CNG ಏನು ಹಾಕ್ಸಂಗಿಲ್ಲ ಗುರು. ಕರೆಂಟ್ ಚಾರ್ಜಲ್ಲಿ ಓಡುತ್ತೆ. ಸುಮಾರು ಜನ ಹೇಳಿದ್ರು ಯಾಕೆ ಎಲೆಕ್ಟ್ರಿಕ್ ಕಾರ್ ತಗೊತಿದ್ಯಾ ಅಂತ. ಯಾಕೆ ಅಂತಂದರೆ ಜಾಸ್ತಿ ಜನ ಯಾವುದನ್ನು ಚೂಸ್ ಮಾಡ್ತಿರ್ತಾರೆ ಅದು ನಾರ್ಮಲ್ ಆಗಿರುತ್ತೆ. ಯಾರು ಕಮ್ಮಿ ಜನ ತಗೊತಿರ್ತಾರೆ ಅದನ್ನು ತಗೊಂಡಾಗ ನಾವು ಸೊ ಒಂಥರ ಡಿಫ್ರೆಂಟಾಗಿರ್ತೀವಿ, ನೋಡೋರ್ಗೂ ಡಿಫ್ರೆಂಟಾಗಿ ಕಾಣಿಸ್ತೀವಿ, ಮತ್ತು ವೀಡಿಯೋಸ್ ಮಾಡ್ತಾ ಇರ್ತೀವಿ. ವೀಡಿಯೋದಲ್ಲಿ ಎಸ್ಪೆಷಲಿ ಏನಪ್ಪ ಅಂತಂದರೆ ಎಲೆಕ್ಟ್ರಿಕ್ ಕಾರಲ್ಲಿ ಲಾಂಗ್ ಡ್ರೈವ್ಗಳು, ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಲಾಂಗ್ ಟ್ರಿಪ್ಗಳು ಯಾರೂ ಹೋಗಲ್ಲ. ಸೊ ಅದನ್ನು ನಾವು ಇದರಲ್ಲಿ ಈ ಒಂದು ಗಾಡೀಲಿ ಮಾಡಬೇಕು ಅಂತ ಒಂದು ಇಂಟೆನ್ಷನಲ್ಲಿ ಈ ಒಂದು ಕಾರನ್ನು ತಗೊಂಡಿದ್ದೀನಿ. ಎಲೆಕ್ಟ್ರಿಕ್ ಕಾರನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಜೊತೆಯಲ್ಲಿ ಈ ಕಾರಿನ ಬಗ್ಗೆ ಹೇಳೋದಾದರೆ ಟಾಟಾ ನೆಕ್ಸಾನ್, ಟಾಟಾ ನಮ್ಮ ಭಾರತದ ಹೆಮ್ಮೆ ಆಗಿರ್ತಕ್ಕಂಥ ಟಾಟಾ ಕಂಪನಿಯ ಕಾರ್ ಆಗಿರುತ್ತೆ. ಜೊತೆಯಲ್ಲಿ ಈ ಒಂದು ನೆಕ್ಸಾನ್ ಕಾರ್ ಬಂದು ಆಲ್ರೆಡಿ ಸುಮಾರು ವರ್ಷಗಳೇ ಆಗೋಯ್ತು. ಸೊ ನನ್ನ ಪ್ರಕಾರ ಒಂದು 5-6 ವರ್ಷದಿಂದ ಆಲ್ರೆಡಿ ಇದರಲ್ಲಿ ಎಲೆಕ್ಟ್ರಿಕ್ ವರ್ಷನ್ ಕೂಡ ಬಿಟ್ಟಿದ್ದಾರೆ. ಬಟ್ ಇದು ಲೇಟೆಸ್ಟ್ ವರ್ಷನ್ ಆಗಿರುತ್ತೆ, ಕಂಪ್ಲೀಟ್ಲಿ ಅಪ್ಡೇಟೆಡ್ ಗಾಡಿ ಆಗಿರುತ್ತೆ. ಮತ್ತು ಇನ್ನೊಂದು ಹೇಳಬೇಕಪ್ಪ ಅಂತಂದರೆ ಇದರಲ್ಲಿ ನಿಮಗೆ ಕನೆಕ್ಟೆಡ್ DRLs ಅನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಇವಾಗ ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೀವು, ಇಲ್ಲಿಂದ ಹಿಡಿದು ಸೊ ಆ ಎಂಡ್ವರೆಗೂ ಕನೆಕ್ಟೆಡ್ DRLs ಕನೆಕ್ಟ್ ಆಗಿರುತ್ತೆ. LED ಲೈಟು ಜೊತೆಯಲ್ಲಿ ನಿಮಗೆ ಕೀ ನೋಡಿ ಯಾವ ಥರ ಇದೆ. ಸೊ ನೀವು ಕೀ ನೋಡ್ತಾ ಇರ್ಬೋದು. ಸೊ ಇದರಲ್ಲಿ ನಿಮಗೆ ಕಾರ್ ಲಾಕ್ ಮತ್ತು ಅನ್ಲಾಕ್ ಮಾಡೋ ಫೀಚರ್ಸ್ ಇದೆ. ಹೆಡ್ಲೈಟನ್ನು ಆನ್ ಮಾಡ್ಬೋದು ಮತ್ತು ಆಫ್ ಕೂಡ ಮಾಡ್ಬೋದು, ಮತ್ತು ಹಿಂದ್ಗಡೆದು ಬೂಟನ್ನು ಓಪನ್ ಮಾಡ್ಬೋದು. ಸೊ ಇಷ್ಟೆಲ್ಲ ಫಂಕ್ಷನ್ನ ಈ ಒಂದು ಕೀನಲ್ಲಿ ಕೊಟ್ಟಿದ್ದಾರೆ. ಜೊತೆಯಲ್ಲಿ ನಿಮ್ಗೆ ಇವಾಗ ನೋಡ್ತಿರ್ಬೋದು, ನಾನು ಲಾಕ್ ಮಾಡ್ತೀನಿ. ಗುಡ್ ಬೈ ಫಂಕ್ಷನ್ ಅಂತಾರೆ ಇದಕ್ಕೆ. ನೋಡಿ, ಇದಕ್ಕೆ ಗುಡ್ ಬೈ ಫಂಕ್ಷನ್ ಅಂತ ಕರೀತಾರೆ. ಇವಾಗ ಅನ್ಲಾಕ್ ಮಾಡಿದಾಗ ವೆಲ್ಕಮ್ ಫಂಕ್ಷನ್ ಅಂತ ಕರೀತಾರೆ. ಸೊ ವೆಲ್ಕಮ್ ಮಾಡುತ್ತೆ ನಮಗೆ ಗಾಡಿ. ಸೊ ಈ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಆ್ಯನಿಮೇಷನನ್ನು ಕೊಟ್ಟಿದ್ದಾರೆ. ಇದಂತೂ ನನಗೆ ತುಂಬ ಇಷ್ಟ ಆಯಿತು. ಇದು ನೈಟಲ್ಲಿ ನಿಮಗೆ ನೋಡೋದಕ್ಕಂತೂ ಭಯಂಕರವಾಗಿ ಕಾಣುತ್ತೆ. ಇಷ್ಟೆಲ್ಲ ಫೀಚರ್ಸ್ ಜೊತೆಗೆ ನಾನು ತಗೊಂಡಿರುವಂಥ ಕಾರು ಟಾಟಾ ನೆಕ್ಸಾನ್ .EV. ಸೊ ಎಂಪವರ್ಡ್ ಪ್ಲಸ್ 45 ಅಂತ ಹೇಳಿ ಕರೀತಾರೆ. 45 ಅಂದರೆ ಏನಂತಂದರೆ ಈ ಒಂದು ಕಾರಲ್ಲಿ 45 ಕಿಲೋವ್ಯಾಟ್ನ ಬ್ಯಾಟ್ರಿ ಪ್ಯಾಕನ್ನು ಇಟ್ಟಿದ್ದಾರೆ. ಸೊ 45 ಕಿಲೋಮೀಟರ್ ಬ್ಯಾಟ್ರಿ ಪ್ಯಾಕಪ್ಪಲ್ಲಿ ನಿಮಗೆ ಒಂದು ಸಲ ಫುಲ್ ಚಾರ್ಜ್ ಮಾಡಿದ್ರೆ 489 IDC ರೇಂಜನ್ನು ಕೊಟ್ಟಿದ್ದಾರೆ. ಸೊ ಅದು ಟ್ರೂ ರೇಂಜ್ ಎಷ್ಟು ಬರುತ್ತೆ ಅಂತ ನಾನು ಇನ್ನೂ ಚೆಕ್ ಮಾಡೋದಕ್ಕೆ ಆಗಿಲ್ಲ. ಬಟ್ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಆದಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಟ್ರೂ ರೇಂಜ್ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ಇನ್ನೊಂದು ವೀಡಿಯೋನ ಹಾಕ್ತೀನಿ. ಮತ್ತು ಟಾಪ್ ಸ್ಪೀಡ್ ಇರ್ಬೋದು, ಇದೆಲ್ಲ ನಾವಿನ್ನೂ ಏನು ಚೆಕ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಇನ್ನೂ ಹೊಸ ಕಾರ್ ಅಲ್ವಾ, ಹಾಗಾಗಿ ಏನೂ ಚೆಕ್ ಮಾಡೋದಕ್ಕಾಗಿಲ್ಲ. ಜೊತೆಯಲ್ಲಿ ಅದನ್ನು ಬಿಟ್ಟು ಈ ಒಂದು ಕಾರಿನ ರಿವ್ಯೂವನ್ನು ನಾನಿವತ್ತು ನಿಮಗೆ ಕೊಡೋದಕ್ಕೆ ಬಂದಿದ್ದೀನಿ. ನೋಡಿ, ಫ್ರಂಟಲ್ಲಿ ಬಂದಾಗ ನಮ್ಮ ಟಾಟಾ ಲೋಗೋ ಇದೆ. ಇಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಮತ್ತು ಫ್ರಂಟಲ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ಗಳು ಕೂಡ ನಿಮಗೆ ಕೊಟ್ಟಿದ್ದಾರೆ. 16 ಇಂಚಿನ ಡೈಮಂಡ್ ಕಟ್ ಅಲಾಯ್ ವೀಲನ್ನು ಕೊಟ್ಟಿರುವಂಥದ್ದು. ಜೊತೆಯಲ್ಲಿ 4 ವೀಲ್ಗೂ ಡಿಸ್ಕ್ ಬ್ರೇಕನ್ನು ಕೊಟ್ಟಿದ್ದಾರೆ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾದಲ್ಲಿ ಸೈಡಲ್ಲಿ ಇಲ್ಲೊಂದು ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಈ ಎಂಡಿಂದ ಆ ಎಂಡ್ವರೆಗೂ ನಿಮಗೆ ಕನೆಕ್ಟೆಡ್ ಬ್ರೇಕ್ ಲೈಟ್ ಕೂಡ ನಿಮಗೆ ಸಿಗುತ್ತೆ. ಬ್ಯಾಕ್ ಸೈಡು ಕೂಡ 2 ಪಾರ್ಕಿಂಗ್ ಸೆನ್ಸರ್ಸನ್ನು ಕೊಟ್ಟಿದ್ದಾರೆ. ಸೊ ಈ ಬ್ಯಾಡ್ಜಿಂಗ್ ನೋಡ್ತಿರ್ಬೋದು, ಸ್ಟೀಲಲ್ಲಿ ಕೊಟ್ಟಿದ್ದಾರೆ, ನೆಕ್ಸಾನ್ .EV ಅಂತೇಳಿ. ವೈಪರ್ ನಿಮಗೆ ಕಾಣಿಸ್ತಿಲ್ಲ. ಆ್ಯಕ್ಚುಲಿ ಟಾಪ್ ಎಂಡ್ ಗಾಡಿ ಅಂತ ವೈಪರೇ ಇಲ್ವೇಲಪ್ಪ ಅಂತ ಎಷ್ಟೊಂದು ಜನಕ್ಕೆ ಪ್ರಶ್ನೆ ಬರುತ್ತೆ. ಒಂದು ಸಲ ಹತ್ರಕ್ಕೆ ಬಂದು ನೋಡಿ, ಅದನ್ನು ಮುಚ್ಚಿಟ್ಬಿಟ್ಟಿದ್ದಾರೆ, ಹಿಡನ್ನ ಕೊಟ್ಟಿದ್ದಾರೆ, ಇಲ್ಲಿ ಪ್ಲೇಸ್ ಮಾಡಿದ್ದಾರೆ, ಇಲ್ಲಿಂದ ಅದು ವರ್ಕ್ ಆಗುತ್ತೆ. ನೆಕ್ಸ್ಟು ಶಾರ್ಪ್ ಫ್ಯಾನ್ ಆ್ಯಂಟಿನಾ ಕೂಡ ಕೊಟ್ಟಿದ್ದಾರೆ. ಸಖತ್ತಾಗಿ ಕಾಣುತ್ತೆ ಗಾಡಿ ಲುಕ್ಕು, ಸ್ಪೋರ್ಟಿ ಲುಕ್ಕಾಗಿ ಕಾಣುತ್ತೆ. ಅದನ್ನು ನೀವು ಸೈಡಿಂದ ಬಂದು ನೋಡಿದ್ರೆ ಸೈಕಾಗಿ ಕಾಣುತ್ತೆ ಗುರು.
ಓಕೆನಾ. ಸೈಡಿಂದ ಬಂದರೆ ಸಖತ್ತಾಗಿ ಕಾಣುತ್ತೆ ಅದು ಮಾತ್ರ. ನೋಡಿ ಸೈಡ್ ಲುಕ್ಕು ನಮ್ಮ ಟಾಟಾ ನೆಕ್ಸಾನ್ದು ಈ ಥರ ಕಾಣುತ್ತೆ. ಇಲ್ಲಿ ನಿಮಗೆ .ev ಬ್ಯಾಜಿಂಗ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇವಾಗ ಎಕ್ಸ್ಟೀರಿಯರ್ ಆಯಿತು, ಬನ್ನಿ ಇಂಜಿನ್, ಕಾರಿನ ಇಂಜಿನ್ನು. ಆ್ಯಕ್ಚುಲಿ ಕಾರಲ್ಲಿ ಇಂಜಿನ್ನೇ ಇಲ್ಲ, ಸೊ ಮೋಟರ್ ಇರುತ್ತೆ. ಮೋಟರ್ನ ನಿಮಗೆ ತೋರಿಸ್ತೀನಿ. ಅದನ್ನು ಬಿಟ್ಟು ಬ್ಯಾಟ್ರಿ ತೋರ್ಸಪ್ಪ ಅಂತ ದಯವಿಟ್ಟು ಯಾರು ಕೇಳಕ್ಕೆ ಹೋಗ್ಬೇಡ್ರಿ. ಅಲ್ಲಡೆಗೆ ಹಂಗೆ ತೋರಿಸ್ತೀನಿ, ಹೊರಗಡೆ ನೋಡ್ಕೊಂಬಿಡಿ ಬ್ಯಾಟ್ರಿನ. ಏನು ಗುರು ಇದು ಇಷ್ಟೊಂದು ಭಾರ ಐತೆ, ಎತ್ತೋದಕ್ಕೆ ಆಗಲ್ಲ. ಟಾಟಾ ಕಂಪ್ನಿ ಅಂತಂದರೆ ಸುಮ್ಮನೆನಾ ಗುರು? ನೀವು ನೋಡ್ತಾ ಇದ್ದೀರಾ ನಮ್ಮ ಟಾಟಾ ನೆಕ್ಸಾನ್ .evದು. ಸೊ ಮೋಟಾರ್ ಬರುತ್ತೆ ಇಲ್ಲಿ ನೋಡಿ. ಯಾರ್ಯಾರೆಲ್ಲ ಗೋವಾ ಪ್ರೇಮಿಗಳಿದ್ದೀರಾ ಅವ್ರಿಗಂತೂ ಬೆಸ್ಟ್ ಪ್ಲೇಸ್, ಸರಿನಾ. ಆರಾಮಾಗಿ ಗೋವಾಕ್ಕೆ ಹೋಗ್ಬಿಟ್ಟು ಏನು ಬೇಕೋ ಅದಕ್ಕೆ ಬರ್ಬೋದು. ಸೊ ಯಾರ್ಯಾರೆಲ್ಲ ಎಣ್ಣೆ ಪ್ರೇಮಿಗಳಿರ್ತೀರಾ ಆರಾಮಾಗಿ ಇಲ್ಲಿ ನೀವು ನಿಮಗೆ ಬೇಕಾದಷ್ಟು ಎಣ್ಣೆಯನ್ನು ಸ್ಟೋರ್ ಮಾಡ್ಕೊಬೋದು. ಎಣ್ಣೆ ಬಾಟಲ್ಗಳನ್ನ, ಎಣ್ಣೆನಲ್ಲ. ಸೊ ನೆಕ್ಸ್ಟು ಬ್ಯಾಟ್ರಿ ಕೂಡ ಇದೆ. ಏನಕ್ಕೆ ಅಂತಂದರೆ ಆ್ಯಕ್ಚುಲಿ ಇದು ಮೋಟರ್ ರನ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಿಗೆ ಸಪೋರ್ಟ್ ಮಾಡುತ್ತೆ ಈ ಒಂದು ಬ್ಯಾಟರಿ. ಜೊತೆಯಲ್ಲಿ ನಿಮ್ಗೇನು ಬೇಕು ನಾರ್ಮಲ್ ಕೂಲೆಂಟ್ ಇರ್ಬೋದು, ಎಲ್ಲ ಕಂಪ್ಲೀಟಾಗಿ ಇಂಜಿನ್ಗೇನಿರುತ್ತೆ ಎಲ್ಲ ಇರುತ್ತೆ. ಬಟ್ ಇಂಜಿನ್ ಇರೋ ಜಾಗದಲ್ಲಿ ಮೋಟರ್ ಇರುತ್ತೆ. ಈ ಕಡೆಯಿಂದ ಕಾಣಿಸುತ್ತೆ ತೋರಿಸ್ತೀನಿ. ಇಂಜಿನ್ ಇರೋ ಜಾಗದಲ್ಲಿ ಮೋಟರನ್ನು ಕೊಟ್ಟಿದ್ದಾನೆ. ಸೊ ಅದು ಏನೇನು ಥರ ಅವರು ಟೆಕ್ನಾಲಜಿ ಹಾಕಿದ್ದಾರೆ ನಮಗಂತೂ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಏನಾದರೂ ಮಿಸ್ಟೇಕ್ಗಳಾದರೆ ಆಗಿದ್ದರೆ ಕ್ಷಮಿಸಬೇಕು ನನ್ನ ಫಾಲೋವರ್ಸ್ಗಳು. ಏನೋ ಚೀಲ ಗೀಲ ಎಲ್ಲ ಮಾಡಿದವ್ರಿಗೆ. ಓಕೆ, ಫೈನಲಿ ಇದರ ವೆಯ್ಟ್ ಇದೆಯಲ್ಲ, ಇದ್ರ ವೆಯ್ಟ್ ಅಂತೂ ಸೈಕು ಗುರು. ಟಾಟಾ ಕಂಪನಿ ಕಾರ್ಗಳು ಯಾಕೆ ಸ್ಟ್ರೆಂತ್ ಇರ್ತವೆ ಅಂದರೆ ಅವ್ರು ಏನೇ ಕೊಟ್ರು ಫುಲ್ಲು ಹಾರ್ಡ್ ನೋಡಿ, ಸರಿನಾ. ಸೊ ಈ ಕಾರಿಂದು ಮೋಟ್ರ್ ತೋರಿಸ್ದೆ. ಇವಾಗ ಬ್ಯಾಟ್ರಿ ಕೇಳ್ತಾರೆ ಎಷ್ಟೊಂದು ಜನ, ಬ್ಯಾಟ್ರಿ ತೋರಿಸಿಲ್ಲ ಅಂತ. ಸೊ ಬ್ಯಾಟ್ರಿ ನೋಡೋದಾದ್ರೆ ನೀವು ಇಲ್ಲಿ ಕಾಣಿಸ್ತಾ ಇರ್ಬೋದು, ನಿಮಗೆ ಕಾಣಿಸುತ್ತಾ? ಇನ್ನೂ ಕೆಳಗೆ ತಗೊಂಡೋಗು. ಹಾಂ, ಸೊ ಈ ಒಂದು ಜಾಗದಲ್ಲಿ ಬ್ಯಾಟ್ರಿ ಪ್ಲೇಸ್ಮೆಂಟ್ ಆಗಿದೆ ನೋಡಿ. ಕೆಳಗಡೆ ಸ್ವಲ್ಪ ಒಂದು ಅರ್ಧ ಅಡಿ ಕೆಳಗಡೆಗಿದೆ ಬ್ಯಾಟ್ರಿನೇ. ಬಟ್ ಅಮ್ಮ ಅದು ಹೆಂಗಿದೆ ಏನು ಕತೆ ನನಗಂತೂ ಗೊತ್ತಿಲ್ಲ ಗುರು. ಏನೋ ನಮ್ಮ ಟಾಟಾದ ಮೇಲೆ ಭರವಸೆ ಜಾಸ್ತಿ ನಮಗೆ, ಸರಿನಾ. ನಮ್ಮ ಟಾಟಾ ನಮ್ಮ ಹೆಮ್ಮೆ ಅನ್ನೋ ಥರ. ಇಷ್ಟೆಲ್ಲ ಆಯಿತು. ಇವಾಗ ನಿಮಗೆ ಇಂಟೀರಿಯರನ್ನು ತೋರಿಸ್ತೀನಿ ಬನ್ನಿ. ನೋಡಿ ಗುರು, ಇನ್ಸೈಡ್ ಡ್ಯಾಶ್ ಬೋರ್ಡ್ ಯಾವ ಥರ ಇದೆ ಅಂತ ಸೈಕಾಗಿದೆ ಮಾತ್ರ. ಇನ್ಸೈಡ್ ಕ್ಯಾಬಿನ್ ಮಾತ್ರ ತುಂಬ ಅಂದರೆ ತುಂಬ ಲಕ್ಸುರಿಯಾಗಿ ಕಾಣುತ್ತೆ. ಸೊ ನೋಡ್ತಾ ಇರ್ಬೋದು ನೀವು. ಸೊ ಹೆಂಗಿದೆ, ಇಲ್ಯುಮಿನೇಟೆಡ್ ಲೋಗೋ ಇದೆ ಟಾಟಾದು. ಅದನ್ನೇ ಆ್ಯಕ್ಚುಲಿ ನಾವು ರಿಮೂವೇನೇ ಮಾಡಿಲ್ಲ ಪೇಪರು. ಸೊ ನೋಡಿ, ನೆಕ್ಸ್ಟ್ ಇಲ್ಲೆಲ್ಲ ಟಚ್ ಬಟನ್ಸ್ ಇದೆ, ಮತ್ತು ಗೇರ್ ಲಿವರ್ ಇದೆ, ವೈರ್ಲೆಸ್ ಚಾರ್ಜಿಂಗ್ ಇದೆ, ಮತ್ತು ವೆಂಟಿಲೇಟೆಡ್ ಸೀಟ್ಸು ಎಲ್ಲ ಇದೆ. ಫುಲ್ ಟಾಪ್ ಎಂಡ್ ಗಾಡಿ. ನೆಕ್ಸ್ಟ್ ಹೇಳ್ಬೇಕಂದ್ರೆ ಪ್ಯಾನರೋಮಿಕ್ ಸನ್ರೂಫ್ ಅನ್ನು ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಓಪನ್ ಆಗಿದೆ. ಜೊತೆಯಲ್ಲಿ ಇದನ್ನು ಕ್ಲೋಸ್ ಮಾಡೋದು ಜಸ್ಟ್ ಇಲ್ಲೇ ಇರುತ್ತೆ ಬಟನ್ನು. ಥರ ಕ್ಲೋಸ್ ಮಾಡಿದ್ರೆ ಒಂದು ಟ್ಯಾಪಲ್ಲಿ ಕ್ಲೋಸ್ ಆಗುತ್ತೆ, ಇನ್ನೊಂದು ಟ್ಯಾಪ್ ಮಾಡಿದ್ರೆ ಸೊ ನಿಮಗೆ ಅದು ಕೂಡ ಕ್ಲೋಸ್ ಆಗುತ್ತೆ. ಕಂಪ್ಲೀಟ್ ಕ್ಲೋಸ್ ಆಗುತ್ತೆ 2 ಟ್ಯಾಪಿಗೆ. ಇಲ್ಲ ಒಂದೇ ಸಲ 2 ಟ್ಯಾಪ್ ಕೂಡ ಮಾಡ್ಬೋದು ನೀವು. ಸೊ ನೆಕ್ಸ್ಟು ಫ್ರಂಟ್ ಸೀಟಿಂಗ್ ಕಂಫರ್ಟಬಲಲ್ಲಿ ನೋಡೋಕೆ ಹೋದರೆ ಸೊ ಓಕೆ, ನೋ ಪ್ರಾಬ್ಲಮ್. ವಿಸಿಬಿಲಿಟಿ ಸ್ವಲ್ಪ ಕಮ್ಮಿನೇ ಈ ಕಾರ್ಗೆ. ಆ್ಯಕ್ಚುಲಿ ಬ್ಯಾಕ್ ಸೈಡ್ ಆಗಿರ್ಬೋದು, ಫ್ರಂಟ್ ಆಗಿರ್ಬೋದು, ವಿಸಿಬಿಲಿಟಿ ಕಮ್ಮಿ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಕಮ್ಮಿ ಮಾಡಿದ್ದಾರೆ. ಲೈಕ್ ಎಕ್ಸಾಂಪಲ್ ಹೇಳೋದಾದರೆ ಪಂಚ್ EV ಕಾರ್ಗೆ ವಿಸಿಬಿಲಿಟಿ ಜಾಸ್ತಿ ಕೊಟ್ಟಿದ್ದಾರೆ. ಸೀಟಿಂಗ್ ಕೂಡ ತುಂಬ ಕಂಫರ್ಟಬಲ್ ಆಗಿ ಕೊಟ್ಟಿದ್ದಾರೆ. ಅದೇ ನೆಕ್ಸಾನ್ .evಗೆ ಯಾಕೆ ಈ ಥರ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಒಂದು ಏನಪ್ಪ ಅಂದರೆ ಕಾರ್ ಹೈಟಲ್ಲಿದೆ ಮತ್ತು ಬ್ಯಾಟರಿ ದೊಡ್ಡದಿದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಹೈಟಲ್ಲಿದ್ದೀವಿ. ಮತ್ತು ಗ್ಲಾಸ್ ಕೂಡ ತುಂಬ ಚಿಕ್ಕದಿದೆ ಫ್ರಂಟಲ್ಲಿ, ಜಾಸ್ತಿ ವಿಸಿಬಿಲಿಟಿ ಕಾಣಲ್ಲ ಅಷ್ಟಾಗಿ. ಬಟ್ ಫ್ರಂಟ್ಗೆ ಓಕೆ, ಬಟ್ ಬ್ಯಾಕ್ ಸೈಡ್ ಅಂತೂ ಗುರು ನಮ್ಮ ಕಾರ್ ಹತ್ರದಲ್ಲಿ ಬರ್ತಿರೋವೇ ಕಾಣಿಸ್ತವೆ. ದೂರದಲ್ಲಿರೋ ಬೈಕ್ ಹಿಂದೆ ದೂರದಲ್ಲಿ ಬರ್ತಾ ಇರೋಂಥ ವೆಹಿಕಲ್ಸೇ ಕಾಣಲ್ಲ. ಡ್ರೈವ್ ಮಾಡಬೇಕಾದ್ರೆ ನೀವು 360 ಡಿಗ್ರಿ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಬ್ಯಾಕ್ ಸೈಡನ್ನೇ ವ್ಯೂ ಕೊಡುತ್ತೆ. ಯಾಕೆ ಅಂದರೆ ಬ್ಯಾಕ್ ಸೈಡು ನಮಗೆ ವ್ಯೂ ತುಂಬ ಕಮ್ಮಿ ಸಿಗುತ್ತೆ. ಹಾಗಾಗಿ ಅದು ಬಿಟ್ಟು ನಿಮಗೆ ಫ್ರಂಟ್ ವ್ಯೂ ಇರ್ಬೋದು, ಬ್ಯಾಕ್ ವ್ಯೂ ಇರ್ಬೋದು, ಎಲ್ಲ ಸೂಪರಾಗಿ ಕಾಣುತ್ತೆ. ಕ್ಯಾಮ್ರಾ ಕ್ಲಾರಿಟಿ ಅಂತೂ ಗುರು ಸೈಕಾಗಿರುತ್ತೆ. ಕ್ಯಾಮ್ರಾ ಕ್ಲಾರಿಟಿ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು 3D ಆ್ಯನಿಮೇಷನ್ ಕೂಡ ತುಂಬ ಚೆನ್ನಾಗಿ ತೋರಿಸುತ್ತೆ. ನೋಡಿ, ಒಂದು ಸೈಡ್ ಡೋರ್ ಓಪನ್ ಇರೋದ್ರಿಂದ ಅದೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ.
ಬಟ್ ಇಟ್ಸ್ ಓಕೆ, ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಡೈಮೆನ್ಷನ್ಸ್, 1 2 3 4 5 6 7 8 ಸೈಡಿಂದ ನಮಗೆ ತೋರಿಸುತ್ತೆ. ಕಾರ್ ಕೆಳಗಡೆ ಬಿಟ್ಟು ಮಿಕ್ಕಿದ ಎಲ್ಲ ಸೈಡು ಕೂಡ ಅದು ನಮಗೆ ತೋರಿಸುತ್ತೆ. ಸೊ 3Dನಲ್ಲಿ ಅದು ಬಿಟ್ಟು ನಿಮಗೆ ಬ್ಯಾಕ್ ಸೈಡನ್ನು ಕಂಫರ್ಟಬಲ್ ಯಾವ ಥರ ಕೊಟ್ಟಿದ್ದಾನೆ ಅಂತ ನಾನು ನಿಮಗೆ ಕೂತ್ಕೊಂಡೆ ಇವಾಗ ತೋರಿಸ್ಬಿಟ್ಟು ಹೇಳ್ತೀನಿ. 100% ಬ್ಯಾಕ್ ಸೈಡ್ ಮಾತ್ರ ತುಂಬ ಕಂಫರ್ಟಬಲ್ ಇದೆ. ಸೊ ನೋಡಿ, ನಾನು 5.6 ಇದ್ದೀನಿ ಹೈಟು. ನನಗೆ ಹೆಡ್ ರೂಮ್ ಇರ್ಬೋದು, ಕಂಫರ್ಟಬಲ್ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. 4 ಜನಕ್ಕಂತೂ ಕಾರ್ ಪಕ್ಕ ಕಂಫರ್ಟಬಲ್ ಇರುತ್ತೆ. 5 ಜನ ಕೂತ್ಕೊಂಡ್ರೆ ಇಲ್ಲಿ ಕೂತ್ಕೊಳ್ಳೋರಿಗೆ ಸ್ವಲ್ಪ ಕಂಫರ್ಟಬಲ್ ಕಮ್ಮಿ ಇರುತ್ತೆ, ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಸೊ ಇದಾದಮೇಲೆ ಸೊ ಏನು ಕಂಫರ್ಟಬಲ್ಗೆ ಏನು ತೊಂದರೆ ಇಲ್ಲ. ಬಟ್ ಏನಂದರೆ ಒಂದೇ ಒಂದು ಪ್ರಾಬ್ಲಮ್, ಈ ಫ್ಲೋರಿಂಗ್ ಏನಿದೆ, ಈ ಒಂದು ಫ್ಲೋರಿಂಗ್ ಸ್ವಲ್ಪ ಹೈಟಲ್ಲಿದೆ. ಯಾಕೆಂದರೆ ಬ್ಯಾಟ್ರಿ ತುಂಬ ದೊಡ್ಡದಾಗಿರುತ್ತೆ, ಹಾಗಾಗಿ ಸ್ವಲ್ಪ ಹೈಟಲ್ಲಿದೆ ಅಂತ ಫೀಲ್ ಆಗುತ್ತೆ. ಬಟ್ ಕೂತ್ಕೊಳ್ಳೋದಿರ್ಬೋದು, ರೈಡಿಂಗಲ್ಲಿ ಕಂಫರ್ಟಬಲ್ ಸೂಪರ್ ಆಗಿದೆ. ಬಟ್ ಇದಕ್ಕಿಂತ ಜಾಸ್ತಿ ಕಂಫರ್ಟಬಲ್ ಅಂದರೆ ಟಾಟಾ ಪಂಚಲ್ಲಿ ಚೆನ್ನಾಗಿ ಕಂಫರ್ಟಬಲ್ ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ನಮಗೆ ಮೈಲೇಜ್ ಕಮ್ಮಿ ಇತ್ತು, ಹಾಗಾಗಿ ನಾನು ಮುಖ್ಯವಾಗಿ ಈ ಕಾರ್ ತಗೊಂಡಿರೋದೇ ಮೈಲೇಜ್ಗೋಸ್ಕರ. ಸೊ ನೋಡಿ, ನಿಮಗೆ ಬ್ಯಾಕ್ ಸೈಡ್ ಬೂಟ್ ಸ್ಪೇಸ್ ಕೂಡ ಒಂದು ರೇಂಜಿಗೆ ಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ. ಆರಾಮಾಗಿ ಒಂದು 3-4 ಬ್ಯಾಗ್ಗಳನ್ನ ಇಟ್ಕೊಂಡು ನೀವು ಟ್ರಾವೆಲಿಂಗ್ ಹೋಗ್ಬೋದು. ಸೊ ಜೊತೆಯಲ್ಲಿ ಇದರಲ್ಲಿ ನಿಮಗೆ ಸ್ಪೇರ್ ವೀಲ್ ಎಲ್ಲ ಏನು ಕೊಟ್ಟಿದ್ದಾರೆ ಅಂದರೆ ಸೇಮ್ 16 ಇಂಚಿಂದ ಸ್ಪೇರ್ ವೀಲ್ ಕೊಟ್ಟಿದ್ದಾರೆ, ಜಾಕು ಮತ್ತು ಸ್ಪಾನರ್ಸ್ ಕೊಟ್ಟಿದ್ದಾರೆ. ಇದ್ರ ಜೊತೆಯಲ್ಲಿ ನಿಮಗೆ ನಾರ್ಮಲ್ ರಿಫ್ಲೆಕ್ಟರ್, ಏನಾದರೂ ಗಾಡಿ ಬ್ರೇಕ್ ಡೌನ್ ಆಯಿತು ಅಂದರೆ ರೋಡ್ ಸೈಡಲ್ಲಿ ರಿಫ್ಲೆಕ್ಟರ್ ನೀಡೋದಕ್ಕೂ ಕೂಡ ಕೊಟ್ಟಿದ್ದಾರೆ. ಏರ್ ಕಮ್ಮಿ ಇತ್ತು ಅಂದರೆ ನೀವು ಅದರಲ್ಲೇ ಯಾವುದೇ ಥರದ ಪಂಕ್ಚರ್ ಶಾಪ್ಗೆ ಹೋಗಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ನನ್ನ ಪ್ರಕಾರ ಹೇಳೋದಾದರೆ ಇದ್ರ ಜೊತೆಗೆ ನೀವು ಇದು ಟ್ಯೂಬ್ಲೆಸ್ ಪಂಚರ್ ಕಿಟ್ ಬರುತ್ತೆ, ಅದು ನಿಕ್ಕೊಂಬಿಟ್ರೆ ನೀವೇ ಪಂಚರ್ ಹಾಕೊಂಡ್ಬಿಡ್ಬೋದು ಗಾಡಿಗೆ. ಏರ್ ಹೊಡೆಯೋ ಮಿಷಿನ್ನು ಕೊಟ್ಬಿಟ್ಟಿದ್ದಾನೆ. ಮತ್ತು ನೀವೇನಾದರೂ ಪಂಚರ್ ಹಾಕೋ ಕಿಟ್ ನಿಮ್ಮ ಹತ್ರ ಇತ್ತು ಅಂದರೆ ಪಂಚರ್ ನೀವೇ ಹಾಕೊಬೋದು. ಹೊರಗಡೆ 100 ರೂಪಾಯಿ ಕೊಡೋದು ನಿಮ್ಗೆ ಉಳಿಯುತ್ತೆ. ಈ ಥರ ಎಲ್ಲ ಚೆನ್ನಾಗಿ ಬೆನಿಫಿಟನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಟಾಟಾ ಕಂಪನಿಯವರು. ಗುರು ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ಸಖತ್ತಾಗಿ ಕೊಟ್ಟಿದ್ದಾನೆ ಗುರು. 190 mm ಇಂದ 205 mm ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ನಮಗೆ ಸಿಗುತ್ತೆ. ನೋಡ್ತಾ ಇರ್ಬೋದು ನೀವು. ಆಫ್ ರೋಡಿಂಗ್ ಹೊಡೆಯೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಈ ಒಂದು ಕಾರು. ಸೊ ಇನ್ನೂ ಆಫ್ ರೋಡಿಂಗ್ ವೀಡಿಯೋಸ್ ಎಲ್ಲ ಮಾಡಿಲ್ಲ, ಬಟ್ ಕಮಿಂಗ್ ಡೇಸಲ್ಲಿ ಆಫ್ ರೋಡಿಂಗು, ರೇಂಜ್ ಟೆಸ್ಟು, ಟಾಪ್ ಸ್ಪೀಡ್ ಟೆಸ್ಟು ಎಲ್ಲ ಮಾಡೋಣ. ಮತ್ತು ಲಾಂಗ್ ಟ್ರಿಪ್ ಕೂಡ ಹೋಗೋಣ ಅಂತ ಇದ್ದೀನಿ. ಸೊ ನಿಮ್ಗೇನಾದರೂ ಲಾಂಗ್ ಟ್ರಿಪ್ ಹೋಗ್ಬೇಕಂತ ಇಷ್ಟ ಇದ್ದರೆ ಯಾವತ್ತು ಪ್ಲೇಸ್ಗೆ ಹೋಗ್ಬೇಕು ಅಂತೇಳಿ ಕಮೆಂಟ್ ಮಾಡಿ. ಸೊ ಜೊತೆಯಲ್ಲಿ ಇಷ್ಟ ಆಯಿತು ನನ್ನ ಕಾರಿನ ರಿವ್ಯೂ. ಸೊ ಇನ್ನೂ ಏನಾದರೂ ಮಿಸ್ ಆಗಿದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಆ್ಯಡ್ ಮಾಡ್ಕೊತೀನಿ. ಸೊ ಇಷ್ಟೆಲ್ಲ ಆಯಿತು. ಇಷ್ಟ ಹೇಳ್ತಾ, ನನ್ನ ಕಾರ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಗೇನು ಅನ್ಸುತ್ತೋ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಸತೀಶ್ ಕನ್ನಡಿಗ.